ವೆಲ್ಕಮ್ ಬ್ಯಾಕ್. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ನಡುವೆ ಒಂದು ರೀತಿ ಹಗ್ಗ ಜಗ್ಗಾಟವೇ ಆಯಿತು. ಈ ಕಡೆ ಮಾಲೀಕರು ಒಪ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಆ ಕಡೆ ಬೆಳಗಾವಿ ಸುತ್ತಮುತ್ತ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದವಾದ್ರು ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಕಬ್ಬು ಪ್ರತಿ ಟನ್ಗೆ ಇಳುವರಿ ದರ 11% ಇದ್ದರೆ ಕಟಾವು ಸಾಗಣೆ ವೆಚ್ಚ ಹೊರತಾಗಿ 3200 ರೂಪಾಯಿಯನ್ನ ನೀಡ್ತೇವೆ. ಮಹಾರಾಷ್ಟ್ರ ಮಾದರಿ ವಿದ್ಯುತ್ ಖರೀದಿ ಒಪ್ಪಂದವನ್ನ ಮಾಡಬೇಕು ನಮ್ಮ ರಾಜ್ಯದಲ್ಲಿಯೂ ಕೂಡ ಅನ್ನುವಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ವಾದ ಆಗಿದೆ. ಪ್ರತಿ ಯೂನಿಟ್ಗೆ 3 ರೂಪಾಯಿಯಿಂದ 5.5 ರೂಪಾಯಿ ನಿಗದಿ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನ ಕೇಂದ್ರ ಸಕ್ಕರೆ MSP ದರವನ್ನ 2019-20ರಲ್ಲಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಿತ್ತು. ಕಳೆದ 5 ವರ್ಷದಿಂದ ಸಕ್ಕರೆ MSP ದರವನ್ನ ಪರಿಷ್ಕರಣೆ ಮಾಡಿಲ್ಲ. ಅದನ್ನ ಪರಿಷ್ಕರಿಸಿ ಅಂತ ಹೇಳ್ತಿದ್ದಾರೆ. ಇನ್ನ FRP ಪರಿಷ್ಕರಣೆ ಆಗ್ತಾ ಇದೆ. 5 ವರ್ಷಗಳಲ್ಲಿ 25ರಿಂದ 26% ಆಗಿದೆ. ಹಾಗಾಗಿ ಸಕ್ಕರೆ MSP ದರವನ್ನು ಕೇಂದ್ರ ಪರಿಷ್ಕರಣೆ ಮಾಡಲಿ. ಸಕ್ಕರೆ 32% ಗೃಹ ಬಳಕೆ ಆಗುತ್ತೆ. ಆದರೆ ಕಮರ್ಷಿಯಲ್ 70%ನಷ್ಟು ಯೂಸ್ ಆಗುತ್ತೆ. ಕಮರ್ಷಿಯಲ್ಗೆ ಯೂಸ್ ಮಾಡುವಂತಹ ಸಕ್ಕರೆ ಏನಿದೆ ಅದರ ದರವನ್ನ ಹೆಚ್ಚಳ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ರಫ್ತು ಮಿತಿ 10 ಲಕ್ಷ ಟನ್ನಿಂದ 41 ಲಕ್ಷ ಟನ್ ಜಾಸ್ತಿ ಮಾಡಬೇಕು ಅಂತಾನೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮನವಿಯನ್ನ ಮಾಡಿಕೊಂಡ್ರು. ನೀವು ಕೇವಲ ರೈತರ ಕಣ್ಣೀರು ಒರೆಸಬೇಕು ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೊರೆ ಹಾಕಬೇಡಿ, ನಮ್ಮ ಕಷ್ಟವನ್ನು ಆಲಿಸಿ, ನಮಗೂ ಇಷ್ಟೆಲ್ಲ ಸಮಸ್ಯೆ ಇದೆ, ನಮ್ಮ ಮನವಿಯನ್ನು ಕೂಡ ಪುರಸ್ಕರಿಸಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ವಾದವನ್ನ ಸರ್ಕಾರದ ಮುಂದೆ ಇಟ್ಟರು. ಸರ್ಕಾರ ಇದನ್ನು ಯಾವ ರೀತಿ ತಗೊಳ್ಳುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ವೆಲ್ಕಮ್ ಬ್ಯಾಕ್. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ನಡುವೆ ಒಂದು ರೀತಿ ಹಗ್ಗ ಜಗ್ಗಾಟವೇ ಆಯಿತು. ಈ ಕಡೆ ಮಾಲೀಕರು ಒಪ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಆ ಕಡೆ ಬೆಳಗಾವಿ ಸುತ್ತಮುತ್ತ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದವಾದ್ರು ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಕಬ್ಬು ಪ್ರತಿ ಟನ್ಗೆ ಇಳುವರಿ ದರ 11% ಇದ್ದರೆ ಕಟಾವು ಸಾಗಣೆ ವೆಚ್ಚ ಹೊರತಾಗಿ 3200 ರೂಪಾಯಿಯನ್ನ ನೀಡ್ತೇವೆ. ಮಹಾರಾಷ್ಟ್ರ ಮಾದರಿ ವಿದ್ಯುತ್ ಖರೀದಿ ಒಪ್ಪಂದವನ್ನ ಮಾಡಬೇಕು ನಮ್ಮ ರಾಜ್ಯದಲ್ಲಿಯೂ ಕೂಡ ಅನ್ನುವಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ವಾದ ಆಗಿದೆ. ಪ್ರತಿ ಯೂನಿಟ್ಗೆ 3 ರೂಪಾಯಿಯಿಂದ 5.5 ರೂಪಾಯಿ ನಿಗದಿ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನ ಕೇಂದ್ರ ಸಕ್ಕರೆ MSP ದರವನ್ನ 2019-20ರಲ್ಲಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಿತ್ತು. ಕಳೆದ 5 ವರ್ಷದಿಂದ ಸಕ್ಕರೆ MSP ದರವನ್ನ ಪರಿಷ್ಕರಣೆ ಮಾಡಿಲ್ಲ. ಅದನ್ನ ಪರಿಷ್ಕರಿಸಿ ಅಂತ ಹೇಳ್ತಿದ್ದಾರೆ. ಇನ್ನ FRP ಪರಿಷ್ಕರಣೆ ಆಗ್ತಾ ಇದೆ. 5 ವರ್ಷಗಳಲ್ಲಿ 25ರಿಂದ 26% ಆಗಿದೆ. ಹಾಗಾಗಿ ಸಕ್ಕರೆ MSP ದರವನ್ನು ಕೇಂದ್ರ ಪರಿಷ್ಕರಣೆ ಮಾಡಲಿ. ಸಕ್ಕರೆ 32% ಗೃಹ ಬಳಕೆ ಆಗುತ್ತೆ. ಆದರೆ ಕಮರ್ಷಿಯಲ್ 70%ನಷ್ಟು ಯೂಸ್ ಆಗುತ್ತೆ. ಕಮರ್ಷಿಯಲ್ಗೆ ಯೂಸ್ ಮಾಡುವಂತಹ ಸಕ್ಕರೆ ಏನಿದೆ ಅದರ ದರವನ್ನ ಹೆಚ್ಚಳ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ರಫ್ತು ಮಿತಿ 10 ಲಕ್ಷ ಟನ್ನಿಂದ 41 ಲಕ್ಷ ಟನ್ ಜಾಸ್ತಿ ಮಾಡಬೇಕು ಅಂತಾನೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮನವಿಯನ್ನ ಮಾಡಿಕೊಂಡ್ರು. ನೀವು ಕೇವಲ ರೈತರ ಕಣ್ಣೀರು ಒರೆಸಬೇಕು ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೊರೆ ಹಾಕಬೇಡಿ, ನಮ್ಮ ಕಷ್ಟವನ್ನು ಆಲಿಸಿ, ನಮಗೂ ಇಷ್ಟೆಲ್ಲ ಸಮಸ್ಯೆ ಇದೆ, ನಮ್ಮ ಮನವಿಯನ್ನು ಕೂಡ ಪುರಸ್ಕರಿಸಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ತಮ್ಮ ವಾದವನ್ನ ಸರ್ಕಾರದ ಮುಂದೆ ಇಟ್ಟರು. ಸರ್ಕಾರ ಇದನ್ನು ಯಾವ ರೀತಿ ತಗೊಳ್ಳುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ವೆಲ್ಕಮ್ ಬ್ಯಾಕ್. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ನಡುವೆ ಒಂದು ರೀತಿ ಹಗ್ಗ ಜಗ್ಗಾಟವೇ ಆಯಿತು. ಈ ಕಡೆ ಮಾಲೀಕರು ಒಪ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಆ ಕಡೆ ಬೆಳಗಾವಿ ಸುತ್ತಮುತ್ತ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದವಾದ್ರು ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಕಬ್ಬು ಪ್ರತಿ ಟನ್ಗೆ ಇಳುವರಿ ದರ 11% ಇದ್ದರೆ ಕಟಾವು ಸಾಗಣೆ ವೆಚ್ಚ ಹೊರತಾಗಿ 3200 ರೂಪಾಯಿಯನ್ನ ನೀಡ್ತೇವೆ. ಮಹಾರಾಷ್ಟ್ರ ಮಾದರಿ ವಿದ್ಯುತ್ ಖರೀದಿ ಒಪ್ಪಂದವನ್ನ ಮಾಡಬೇಕು ನಮ್ಮ ರಾಜ್ಯದಲ್ಲಿಯೂ ಕೂಡ ಅನ್ನುವಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ವಾದ ಆಗಿದೆ. ಪ್ರತಿ ಯೂನಿಟ್ಗೆ 3 ರೂಪಾಯಿಯಿಂದ 5.5 ರೂಪಾಯಿ ನಿಗದಿ ಮಾಡಿ ಅಂತ
ಸಕ್ಕರೆ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನ ಕೇಂದ್ರ ಸಕ್ಕರೆ MSP ದರವನ್ನ 2019-20ರಲ್ಲಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಿತ್ತು. ಕಳೆದ 5 ವರ್ಷದಿಂದ ಸಕ್ಕರೆ MSP ದರವನ್ನ ಪರಿಷ್ಕರಣೆ ಮಾಡಿಲ್ಲ. ಅದನ್ನ ಪರಿಷ್ಕರಿಸಿ ಅಂತ ಹೇಳ್ತಿದ್ದಾರೆ. ಇನ್ನ FRP ಪರಿಷ್ಕರಣೆ ಆಗ್ತಾ ಇದೆ. 5 ವರ್ಷಗಳಲ್ಲಿ 25ರಿಂದ 26% ಆಗಿದೆ. ಹಾಗಾಗಿ ಸಕ್ಕರೆ MSP ದರವನ್ನು ಕೇಂದ್ರ ಪರಿಷ್ಕರಣೆ ಮಾಡಲಿ. ಸಕ್ಕರೆ 32% ಗೃಹ ಬಳಕೆ ಆಗುತ್ತೆ. ಆದರೆ ಕಮರ್ಷಿಯಲ್ 70%ನಷ್ಟು ಯೂಸ್ ಆಗುತ್ತೆ. ಕಮರ್ಷಿಯಲ್ಗೆ ಯೂಸ್ ಮಾಡುವಂತಹ ಸಕ್ಕರೆ ಏನಿದೆ ಅದರ ದರವನ್ನ ಹೆಚ್ಚಳ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ರಫ್ತು ಮಿತಿ 10 ಲಕ್ಷ ಟನ್ನಿಂದ 41 ಲಕ್ಷ ಟನ್ ಜಾಸ್ತಿ ಮಾಡಬೇಕು ಅಂತಾನೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮನವಿಯನ್ನ ಮಾಡಿಕೊಂಡ್ರು. ನೀವು ಕೇವಲ ರೈತರ ಕಣ್ಣೀರು ಒರೆಸಬೇಕು ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೊರೆ ಹಾಕಬೇಡಿ, ನಮ್ಮ ಕಷ್ಟವನ್ನು ಆಲಿಸಿ, ನಮಗೂ ಇಷ್ಟೆಲ್ಲ ಸಮಸ್ಯೆ ಇದೆ, ನಮ್ಮ ಮನವಿಯನ್ನು ಕೂಡ ಪುರಸ್ಕರಿಸಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ವಾದವನ್ನ ಸರ್ಕಾರದ ಮುಂದೆ ಇಟ್ಟರು. ಸರ್ಕಾರ ಇದನ್ನು ಯಾವ ರೀತಿ ತಗೊಳ್ಳುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ವೆಲ್ಕಮ್ ಬ್ಯಾಕ್. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ನಡುವೆ ಒಂದು ರೀತಿ ಹಗ್ಗ ಜಗ್ಗಾಟವೇ ಆಯ್ತು. ಈ ಕಡೆ ಮಾಲೀಕರು ಒಪ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಆ ಕಡೆ ಬೆಳಗಾವಿ ಸುತ್ತಮುತ್ತ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದವಾದರೂ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಕಬ್ಬು ಪ್ರತಿ ಟನ್ಗೆ ಇಳುವರಿ ದರ 11% ಇದ್ದರೆ ಕಟಾವು ಸಾಗಣೆ ವೆಚ್ಚ ಹೊರತಾಗಿ 3,200 ರೂಪಾಯಿಯನ್ನ ನೀಡ್ತೇವೆ. ಮಹಾರಾಷ್ಟ್ರ ಮಾದರಿ ವಿದ್ಯುತ್ ಖರೀದಿ ಒಪ್ಪಂದವನ್ನ ಮಾಡಬೇಕು ನಮ್ಮ ರಾಜ್ಯದಲ್ಲಿಯೂ ಕೂಡ ಅನ್ನುವಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದ ಆಗಿದೆ. ಪ್ರತಿ ಯೂನಿಟ್ಗೆ 3 ರೂಪಾಯಿಯಿಂದ 5.5 ರೂಪಾಯಿ ನಿಗದಿ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನ ಕೇಂದ್ರ ಸಕ್ಕರೆ MSP ದರವನ್ನ 2019-20ರಲ್ಲಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಿತ್ತು. ಕಳೆದ 5 ವರ್ಷದಿಂದ ಸಕ್ಕರೆ MSP ದರವನ್ನ ಪರಿಷ್ಕರಣೆ ಮಾಡಿಲ್ಲ. ಅದನ್ನ ಪರಿಷ್ಕರಿಸಿ ಅಂತ ಹೇಳ್ತಿದ್ದಾರೆ. ಇನ್ನ FRP ಪರಿಷ್ಕರಣೆ ಆಗ್ತಾ ಇದೆ. 5 ವರ್ಷಗಳಲ್ಲಿ 25ರಿಂದ 26% ಆಗಿದೆ. ಹಾಗಾಗಿ ಸಕ್ಕರೆ MSP ದರವನ್ನು ಕೇಂದ್ರ ಪರಿಷ್ಕರಣೆ ಮಾಡಲಿ. ಸಕ್ಕರೆ 32% ಗೃಹ ಬಳಕೆ ಆಗುತ್ತೆ. ಆದರೆ ಕಮರ್ಷಿಯಲ್ 70%ನಷ್ಟು ಯೂಸ್ ಆಗುತ್ತೆ. ಕಮರ್ಷಿಯಲ್ಗೆ ಯೂಸ್ ಮಾಡುವಂತಹ ಸಕ್ಕರೆ ಏನಿದೆ ಅದರ ದರವನ್ನ ಹೆಚ್ಚಳ ಮಾಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ರಫ್ತು ಮಿತಿ 10 ಲಕ್ಷ ಟನ್ನಿಂದ 41 ಲಕ್ಷ ಟನ್ ಜಾಸ್ತಿ ಮಾಡಬೇಕು ಅಂತಾನೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮನವಿಯನ್ನ ಮಾಡಿಕೊಂಡ್ರು. ನೀವು ಕೇವಲ ರೈತರ ಕಣ್ಣೀರು ಒರೆಸಬೇಕು ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೊರೆ ಹಾಕಬೇಡಿ, ನಮ್ಮ ಕಷ್ಟವನ್ನು ಆಲಿಸಿ, ನಮಗೂ ಇಷ್ಟೆಲ್ಲ ಸಮಸ್ಯೆ ಇದೆ, ನಮ್ಮ ಮನವಿಯನ್ನು ಕೂಡ ಪುರಸ್ಕರಿಸಿ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ತಮ್ಮ ವಾದವನ್ನ ಸರ್ಕಾರದ ಮುಂದೆ ಇಟ್ಟರು. ಸರ್ಕಾರ ಇದನ್ನು ಯಾವ ರೀತಿ ತಗೊಳ್ಳುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ